ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ಹೆಲ್ಪ್ಫುಲ್ ಫಾರ್ ಎವರ್. ನಾನು ನಿಮ್ಮ ಸ್ನೇಹಿತೆ ಸೋನು. ಮದರಂಗಿ ಸೊಪ್ಪಿನ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ಇದು ನೈಸರ್ಗಿಕವಾಗಿ ಬಳಕೆಯಲ್ಲಿರುವ ಒಂದು ಸೌಂದರ್ಯವರ್ಧಕ. ಮದರಂಗಿಯನ್ನ ಗೋರಂಟಿ, ಮೆಹಂದಿ, ಇಂಗ್ಲಿಷ್ ನಲ್ಲಿ ಹೆನ್ನಾ ಅಂತಾನು ಕರೀತಾರೆ. ಮದರಂಗಿಯನ್ನ ಬರೀ ಕೈ ಕಾಲಿಗೆ ಹಚ್ಚಿಕೊಳ್ಳೋದಲ್ದೇನೆ ಇದನ್ನ ನ್ಯಾಚುರಲ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ಮೆಹಂದಿಯಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡ್ತಾ ಇರಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ರೆಡ್ ಕಲರ್ ಅಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ. ಆ ಎಲ್ಲಾ ವಿಡಿಯೋಸ್ ಗಳನ್ನ ನೀವು ಫ್ರೀ ಆಗಿ ನೋಡಬಹುದು. ಮೆಹಂದಿಯನ್ನ ಅಥವಾ ಗೋರಂಟಿಯನ್ನ ಸೌಂದರ್ಯ ವರ್ಧಕ ಅಂತ ಹೇಳಿರೋದು ಸರಿನೇ. ಈ ಮೆಹಂದಿಯಿಂದ ನಾವು ನಮ್ಮ ಕೈ ಕಾಲಿಗೆ ಮೆಹಂದಿ ಡಿಸೈನ್ಸ್ ಗಳನ್ನ ಬಿಡಿಸ್ಕೊಂತೀವಿ. ಮೆಹಂದಿಯನ್ನ ಹೇರ್ ಪ್ಯಾಕಿಗೋಸ್ಕರ ನಾವು ಬಳಸ್ಕೊಂತೀವಿ. ಇದರಿಂದ ನಮ್ಮ ಹೇರ್ ಅಲ್ಲಿರುವಂತಹ ಡ್ಯಾಂಡ್ರಫ್, ಈಚಿಂಗ್, ಸ್ಕಾಲ್ಪ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅಂದ್ರೆ ನೆತ್ತಿಯಲ್ಲಿ ತುರಿಕೆ ಇರುವಂತದ್ದು, ಹೇರ್ ಫಾಲ್ ಆಗುವಂತದ್ದು, ಇಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಈ ಮೆಹಂದಿ ನಮಗೆ ಯೂಸ್ಫುಲ್ ಆಗುತ್ತೆ. ತಿಂಗಳಲ್ಲಿ ಒಂದೆರಡು ಸಲ ಅಂದ್ರೆ 15 ದಿನಕ್ಕೊಮ್ಮೆ ಅಥವಾ ತಿಂಗಳಲ್ಲಿ ಒಂದು ಸಲ ಆದ್ರೂ ಮೆಹಂದಿಯಿಂದ ಹೇರ್ ಪ್ಯಾಕ್ ಮಾಡ್ಕೊಂಡ್ರೆ ಇದು ನಮ್ಮ ಹೇರ್ ನ ಸ್ಟ್ರೆಂತ್ ಮಾಡುತ್ತೆ, ಸ್ಟ್ರಾಂಗ್ ಆಗಿ ಇಡುತ್ತೆ. ಹಾಗೆ ಹೇರ್ ಫಾಲ್ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಜೊತೆಗೆ ಹೆಡ್ಯಾಕ್ ಅಥವಾ ತಲೆನೋವು ಮತ್ತು ಮೈಗ್ರೇನ್ ಅಂತಹ ಸಮಸ್ಯೆಗಳನ್ನ ಗುಣಪಡಿಸೋದ್ರಲ್ಲಿ ಈ ಮೆಹಂದಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೋಮ್ ಮೇಡ್ ಹೇರ್ ಆಯಿಲ್ ನ ನೀವು ಮಾಡುವಾಗ ಅಥವಾ ಮನೆಯಲ್ಲೇ ನೀವು ತಲೆ ಕೂದಲಿಗೆ ಬೇಕಾಗಿರುವಂತಹ ನೈಸರ್ಗಿಕ ಎಣ್ಣೆಯನ್ನ ತಯಾರಿಸುವಾಗ ಈ ಮೆಹಂದಿ ಎಲೆಗಳನ್ನ ಸಹ ಅದರಲ್ಲಿ ಹಾಕಿ. ಇದರಿಂದ ಇನ್ಸೋಮ್ನಿಯಾ ಅಥವಾ ಸ್ಲೀಪಿಂಗ್ ಡಿಸಾರ್ಡರ್ ಅಂದ್ರೆ ನಿದ್ರೆ ಸಮಸ್ಯೆ ಏನಾದ್ರೂ ಇದ್ರೆ ಆ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಈ ಮೆಹಂದಿಯಿಂದ. ಈಗಾಗಲೇ ಇನ್ಸೋಮ್ನಿಯಾ ಮತ್ತು ಸ್ಲೀಪಿಂಗ್ ಡಿಸಾರ್ಡರ್ ಬಗ್ಗೆ ಒಂದು ವಿಡಿಯೋನ ಮಾಡಿದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋ ಸಹ ನೋಡಿ. ಕೆಲವರಿಗೆ ಅತಿಯಾಗಿ ಉಷ್ಣ ಆದಾಗ ಅಂದ್ರೆ ಅವರ ಬಾಡಿಯಲ್ಲಿ ತುಂಬಾ ಹೀಟ್ ಆದಾಗ ಸಾಮಾನ್ಯವಾಗಿ ಕೈ ಕಾಲಿನಲ್ಲಿ ಉರಿ, ಅವರ ದೇಹ ಡಿಹೈಡ್ರೇಟ್ ಆಗುತ್ತೆ. ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಅಥವಾ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ಅವರು ಬೇಗ ಆಯಾಸಕ್ಕೆ ಒಳಗಾಗ್ತಾರೆ. ಇದೆಲ್ಲ ದೇಹದಲ್ಲಿ ಅತಿಯಾಗಿ ಉಷ್ಣತೆ ಕಾಣಿಸ್ಕೊಂಡಾಗ ಇರುವಂತಹ ಲಕ್ಷಣಗಳು. ಆ ಸಂದರ್ಭದಲ್ಲಿ ನೀವು ಈ ಮೆಹಂದಿ ಪೇಸ್ಟ್ ನ ನಿಮ್ಮ ಕಾಲಿನ ಪಾದಕ್ಕೆ ಹಚ್ಕೊಂಡ್ರೆ ದೇಹದಲ್ಲಿರುವಂತಹ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ. ಹಾಗೆ ಬಾಡಿಯನ್ನ ರಿಲ್ಯಾಕ್ಸ್ ಅಲ್ಲಿ ಇಡುತ್ತೆ. ದೇಹಕ್ಕೆ ನೈಸರ್ಗಿಕವಾಗಿ ತಂಪನ್ನ ನೀಡುತ್ತೆ ಈ ಮೆಹಂದಿಯನ್ನ ಎಕ್ಸ್ಟರ್ನಲ್ ಆಗಿ ನಾವು ನಮ್ಮ ಕೈ ಕಾಲಿಗೆ ಹಚ್ಚೋದ್ರಿಂದ ಇದು ನಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ನಲ್ಲಿ ಇಡುತ್ತೆ, ಬ್ಯಾಲೆನ್ಸ್ ನಲ್ಲಿ ಇಡುತ್ತೆ. ಅಂದ್ರೆ ರಕ್ತದೊತ್ತಡವನ್ನ ಸಮತೋಲನದಲ್ಲಿಡುತ್ತೆ ಈ ಗೋರಂಟಿ. ಹಾಗೆ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ ಈ ಮೆಹಂದಿ ಒಂದು ಪವರ್ಫುಲ್ ಮೆಡಿಸಿನ್ ಆಗಿದೆ. ಸಕ್ಕರೆ ಕಾಯಿಲೆ ಇರೋರು ಎಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೆ. ಅವರಿಗೆ ಒಂದು ಸೊಳ್ಳೆ ಕಚ್ಚಿದ್ರು ಸಹ ತುಂಬಾನೇ ಇರಿಟೇಷನ್ ಆಗುತ್ತೆ. ಸ್ಕಿನ್ ನಲ್ಲಿ ಅಥವಾ ಚರ್ಮದಲ್ಲಿ ಬೇಗನೆ ರ್ಯಾಶಸ್ ಗಳು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆಲ್ಲ ಕಾರಣನೇ ಅವರ ರಕ್ತದಲ್ಲಿರುವಂತಹ ಹೆಚ್ಚಿನ ಸಕ್ಕರೆ ಅಂಶ, ಅವರ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣದ ಕೊರತೆನೆ ಇದಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಆಗಾಗ ಕಾಲಿಗೆ ಅಥವಾ ಅವರ ಕೈಗೆ ಮೆಹಂದಿ ಹಚ್ಚೋದ್ರಿಂದ ಕೆಲವೊಂದು ಸ್ಕಿನ್ ಇನ್ಫೆಕ್ಷನ್ಸ್ ಗಳಿಂದ, ಸ್ಕಿನ್ ಅಲರ್ಜೀಸ್ ಗಳಿಂದ ಅವರನ್ನ ಅವರು ರಕ್ಷಿಸ್ಕೋಬಹುದು. ಹಾಗೆ ಕಾಲಲ್ಲಿ ಇರುವಂತಹ ಬಿರುಕುಗಳನ್ನ ಅಥವಾ ಹೀಲ್ ಕ್ರ್ಯಾಕ್ಸ್ ಗಳನ್ನ ಮತ್ತು ಕಾಲ್ ಬೆರಳಿನ ಮಧ್ಯದಲ್ಲಿ ಆಗುವಂತಹ ಫಂಗಸ್ ಅಥವಾ ಇನ್ಫೆಕ್ಷನ್ಸ್ ಗಳನ್ನ ಅವಾಯ್ಡ್ ಮಾಡುತ್ತೆ ಈ ಗೋರಂಟಿ ಅಥವಾ ಮೆಹಂದಿ. ಈ ಮೆಹಂದಿಯಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣಗಳೇನಿದೆ ಇದು ನಮಗೆ ನರಕೋಶಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ನಮ್ಮ ಬಾಡಿಯಲ್ಲಿ ಹೆಲ್ದಿ ಬ್ಲಡ್ ಫ್ಲೋನ ಇದು ಪ್ರಮೋಟ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಸರಿಯಾಗಿ ಆರೋಗ್ಯಕರವಾಗಿ ರಕ್ತ ಸಂಚಾರಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ. ಕೆಲವೊಮ್ಮೆ ಕೆಲವರಿಗೆ ಅವರ ದೇಹದಲ್ಲಿ ನರುಳೆ ಅಥವಾ ವಾಟ್ಸ್ ಗಳು ಕಾಣಿಸ್ಕೋಬಹುದು. ಈ ನರುಳೆಗಳು ಕಾಣಿಸ್ಕೊಂಡ ತಕ್ಷಣನೇ ಕಾಮನ್ ಆಗಿ ಊದ್ಬತ್ತಿಯಿಂದ ಇದನ್ನ ಸುಡ್ತಾರೆ. ಇನ್ನು ಕೆಲವೊಂದು ಟ್ರೀಟ್ಮೆಂಟ್ ಪದ್ಧತಿಗಳನ್ನ ಬಳಸಿ ನರುಳೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಟ್ರೀಟ್ಮೆಂಟ್ ವಿಧಾನಗಳು ಅಷ್ಟು ಆರೋಗ್ಯಕರ ಅಲ್ಲ. ಇವುಗಳಿಂದ ಉರಿ ಮತ್ತು ಇನ್ಫೆಕ್ಷನ್ ಗೆ ದಾರಿ ಮಾಡಿಕೊಡಬಹುದು ವಿನಃ ಅಷ್ಟು ಬೇಗ ಇದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಅದೇ ನೀವು ಮದರಂಗಿ ಎಲೆಗಳ ಪೇಸ್ಟ್ ನ ಆಗಿರೋ ನರುಳೆಗಳ ಮೇಲೆ ಹಚ್ಚೋದ್ರಿಂದ ಆ ನರುಳೆಗಳು ಅಥವಾ ವಾಟ್ಸ್ ಗಳು ಉದುರಿ ಹೋಗುತ್ತೆ. ಇದನ್ನ
ನೀವು ಸತತವಾಗಿ ಅಥವಾ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ಆ ನರುಳೆಗಳು ಮತ್ತೆ ಬರದಂತೆ ನೋಡ್ಕೋಬಹುದು. ಇನ್ನೊಂದು ಮೆಹಂದಿಯ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದು ಹರ್ಪಿಸ್ ಕಾಯಿಲೆಗೆ ಅಥವಾ ಸರ್ಪಸುತ್ತು ಕಾಯಿಲೆಗೂ ಸಹ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಸರ್ಪಸುತ್ತಾದಾಗ ಕಾಮನ್ ಆಗಿ ಉರಿ ಕಾಣಿಸ್ಕೊಳ್ಳುತ್ತೆ. ಸರ್ಪಸುತ್ತು ಕಾಯಿಲೆಯನ್ನ ಗುಣಪಡಿಸುವ ಔಷಧಿ ಈ ಮದರಂಗಿಯಲ್ಲಿದೆ. ಸರ್ಪಸುತ್ತು ಕಾಯಿಲೆಯಿಂದ ಆಗುವಂತಹ ಉರಿಯನ್ನ ಕಡಿಮೆ ಮಾಡುತ್ತೆ ಈ ಮೆಹಂದಿ. ಇದನ್ನ ನೀವು ಆಗಿರುವಂತಹ ಗಾಯದ ಮೇಲೆ ಹಚ್ಕೊಳ್ಳೋದ್ರಿಂದ ಆ ಉರಿಯನ್ನ ಕಡಿಮೆ ಮಾಡೋದಲ್ದೇನೆ ಇದು ಮತ್ತೊಂದು ಕಡೆ ಆ ಸರ್ಪಸುತ್ತು ಹರಡದಂತೆ ನೋಡ್ಕೊಳ್ಳುತ್ತೆ. ಮದರಂಗಿಯಲ್ಲಿರುವಂತಹ ಆಂಟಿಬಯೋಟಿಕ್ ಗುಣಗಳು ಸುಟ್ಟ ಗಾಯಗಳ ಉರಿಯನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಸುಟ್ಟ ಗಾಯಗಳ ಮೇಲೆ ಮೆಹಂದಿ ಹಚ್ಚೋದ್ರಿಂದ ಆಗುವಂತಹ ಉರಿಯನ್ನ ಕಂಟ್ರೋಲ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಮೆಹಂದಿಯಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಗಳು ಮತ್ತು ಈ ಮೆಹಂದಿ ಅಥವಾ ಮದರಂಗಿಯನ್ನ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಅಂತ. ಆದ್ರೆ ಮೆಹಂದಿ ಅಂದ ತಕ್ಷಣನೇ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಮೆಹಂದಿ ಅಥವಾ ಮದರಂಗಿ ಕೋನ್ಸ್ ಗಳನ್ನ ತಗೊಂಡ್ ಬಂದು ಹಚ್ಕೋಬೇಡಿ. ಯಾಕೆಂದ್ರೆ ಅವರು ಆ ಮೆಹಂದಿ ಕೋನ್ಗಳು ಹೆಚ್ಚು ದಿನ ಬಾಳಿಕೆಗೆ ಬರ್ಬೇಕು ಅಂತ ಕೆಲವೊಂದು ಪ್ರಿಸರ್ವೇಟಿವ್ಸ್ ಗಳನ್ನ ಆಡ್ ಮಾಡಿರಬಹುದು, ಕೆಮಿಕಲ್ಸ್ ಗಳನ್ನ ಹಾಕಿರಬಹುದು. ಹಾಗಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಮೆಹಂದಿ ಎಲೆಗಳನ್ನೇ ಯೂಸ್ ಮಾಡ್ಕೊಂಡು ಅದರ ಪೇಸ್ಟ್ ನ ರೆಡಿ ಮಾಡ್ಕೊಂಡು ಆಗಾಗ ನಿಮ್ಮ ಕಾಲಿನ ಪಾದಕ್ಕೆ ಮತ್ತು ಕೈಗಳ ಹಸ್ತಕ್ಕೆ ಹಚ್ಕೊಳ್ಳೋದ್ರಿಂದ ಈ ಎಲ್ಲಾ ಮದರಂಗಿಯ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ನೀವು ಪಡ್ಕೋಬಹುದು. ಹಾಗೆ ಯಾರ ಮನೇಲಿ ತುಂಬಾ ಜಾಗ ಇದೆಯೋ ದಯವಿಟ್ಟು ಅವರು ಒಂದು ಮೆಹಂದಿ ಗಿಡವನ್ನ ನೆಟ್ಕೊಳ್ಳಿ. ಇದರ ಔಷಧಿಯ ಗುಣಗಳನ್ನ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.